ಜನಸಾಮಾನ್ಯರಿಗೆ ಲೈಫ್ ಏನೇ ತೊಂದರೆ ಆದರೂ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಇಂಥವ್ರಿಗೆ ಹೆಸರು ತಾಳಿ ಕಟ್ಟಾಗೋಗಿದೆ. ನಿನ್ನೆ ಬಂದು ಕಂಪ್ಲೇಂಟ್ ಆಗಿದೆ, ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅವನು ಮದುವೆ ಆಗೇ ಆಗ್ತೀನಿ ನಾನಂತ ಆಲ್ರೆಡಿ ಹೇಳಿಕೆ ಕೊಟ್ಟಾಗಿದೆ. ಬಟ್ ಇಲ್ಲಿ ಬಂದ ತಕ್ಷಣ ಅವ್ರ ಮನೆಯವರೆಲ್ಲ ಸೇರಿಕೊಂಡು ಇಲ್ಲ ನಿಮ್ಮ ಮದುವೆ ಆಗಂಗಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಎಳೆದಾಡಿ ಇಲ್ಲೆಲ್ಲ ಪೇಯ್ನ್ ಆಗಿದೆ, ನನಗೆ ಹ್ಯಾರಾಸ್ ಮಾಡಿದ್ದಾರೆ ನನಗೆ. ಮತ್ತು ಈಗ ಆಲ್ರೆಡಿ ಗುಟ್ಟಾಗಿ ಮದುವೆ ಆಗಿ ಮೀಡಿಯಾದವ್ರು ಯಾರು ಬರೋಕ್ಕೆ ಬಿಡ್ತಾರೆ, ಡೋರೆಲ್ಲ ಲಾಕ್ ಮಾಡಿ ಹಾಕ್ತಿದ್ರು. ಈಗ ಪೊಲೀಸ್ ಸಪೋರ್ಟ್ ತೊಗೊಂಡು ನಾನು ಒಳಗಡೆ ಇದ್ದೀನಿ. ಮತ್ತು ನ್ಯಾಯ ಬೇಕು ಸರ್, ನನಗೆ ದುಡ್ಡು ಅಂತ ಎಲ್ಲ ಹೇಳ್ತಿದ್ದಾರೆ, ನಾನೇ ಕೊಟ್ಟಿದ್ದೀನಿ. ಹಾಗಾಗಿ ನಾನು ದುಡ್ಡು ಬೇಡ ಸರ್, ನನಗೆ ನ್ಯಾಯ ಬೇಕು. ಎಲ್ಲರ ಸಮ್ಮುಖದಲ್ಲೂ ಅವ್ರ ಗುರುಗಳನ್ನ ಏನಿದ್ದಾರೆ ಅವ್ರು ಬರಬೇಕು ಸರ್. ಅವ್ರ ಕಮ್ಯುನಿಟಿ ಗುರುಗಳೇನಿದ್ದಾರೆ ಅವ್ರು ಬಂದು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ನಾನು ದುಡ್ದು ನಾನು ಬದುಕೋದನ್ನ ಕೆಪಾಸಿಟಿ ನನಗಿದೆ, ದುಡ್ಡಿಗೋಸ್ಕರ ಇದೆಲ್ಲ ಮಾಡ್ತಾ ಇಲ್ಲ. ಒಂದೇ 1 ರೂಪಾಯಿ ಮುಟ್ಟಲ್ಲ. ನನ್ನ ಸಮಾಜದಲ್ಲಿ ಇವತ್ತು ಆಲ್ರೆಡಿ ಮೀಡಿಯಾ ಮುಂದೆ ಎಲ್ಲ ಬಯಲಾಗಿದೆ. ನನ್ನನ್ನು ಯಾರು ಕೂಡ ಮದುವೆ ಆಗೋಕ್ಕಾಗಲ್ಲ. ಇವನಿಂದನೇ ಲೈಫ್ ಕರೆಕ್ಷನ್ ಆಗಬೇಕು. ಮಿಸ್ಟೇಕ್ ಆಗಿರೋದು ಇವನಿಂದನೇ ಸರಿ ಆಗಬೇಕು. ನನಗೆ ಇವ್ರಿಗೊಂದು ನ್ಯಾಯ ಕೊಡಿಸಿ. ಅವಳನ್ನ ಮದುವೆ ಆಗಿರೋದು ಅದು ಅವ್ನ ಹಣೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ, ನಾನು ಅವಳ ಲೈಫ್ ಪಾಪ ಇನ್ನೊಬ್ಬರು ಹೆಣ್ಮಗಳ ಲೈಫ್ನ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೊಂದು ದಾರಿ ಮಾಡಬೇಕು ಅಂತ ನಾನು ಕೇಳ್ಕೊತಿರೋದು ಸರ್. ಸ್ಟ್ರಾಂಗ್ ಆಗಿ ಮೀಡಿಯಾಗೆ ನಾನೇ ರಿಕ್ವೆಸ್ಟ್ ಮಾಡಿರೋದು ಸರ್. ಇವತ್ತೇ ಆಗಬೇಕು ಸರ್, ಇವತ್ತೇ ನ್ಯಾಯ ಸಿಗಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾದು ಟ್ರಾನ್ಸ್ಪರೆನ್ಸಿ ಅನ್ನೋದು ಗೊತ್ತಾಗಬೇಕು. ಈಗ ನೀವು ಇಲ್ಲಿಗೆ ಬಂದಾಗ ನಿಮಗೆ ದುಡ್ಡು ಕೊಡ್ತೀವಿ, ಸೆಟಲ್ಮೆಂಟ್ ಹೇಳಿದ್ರು ಸರ್. ಒಂದಿಬ್ರು ಬಂದ್ಬಿಟ್ಟು ನಿನ್ಗೆ ಎಷ್ಟು ಬೇಕಮ್ಮ ದುಡ್ಡು, ನಾನು ಇತ್ಯರ್ಥ ಮಾಡ್ತೀನಿ, ಕಾಂಪ್ರಮೈಸ್ ಆಗೋಣ, ದಯಮಾಡಿ ಮರ್ಯಾದೆ ತೆಗಿಬೇಡಿ, ಮಾತಾಡಬೇಡಿ ಜೋರಾಗಿ ಅಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಸರ್. ಈ ಒಂದಿಬ್ರು ಬಂದರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಒಪ್ಪಿಲ್ಲ. ನನಗೆ 1 ರೂಪಾಯಿ ದುಡ್ಡು ಬೇಡ, ನಾನು ಸತ್ತೋಗ್ಬಿಡ್ತೀನಿ, ಇಲ್ಲಿ 1 ರೂಪಾಯಿ ನಾನು ತಗೊಳ್ಳಲ್ಲ ಸರ್.